ನಿನ್ನೆ ನಡೆದಂಥ ಗದಗ ಜಿಲ್ಲೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಚಂದ್ರು ಲಮಾಣಿಯವರು ಡಾಕ್ಟರ್ ಇವತ್ತೇನು ಒಂದು ಪವಿತ್ರವಾದ ಡಾಕ್ಟರ್ ಹುದ್ದೆಯನ್ನು ಅಲಂಕರಿಸಿ ವಿದ್ಯಾಭ್ಯಾಸ ಮಾಡಿ ಡಾಕ್ಟ್ರಾಗಿ ಜನ ಅವರನ್ನು ಅಲ್ಲೇ ಕ್ಷೇತ್ರದ ಶಿರಹಟ್ಟಿ ಜನ ಶಾಸಕರಾಗಿ ಆಯ್ಕೆ ಮಾಡಿದ್ರೆ ಏನೋ ಡಾಕ್ಟ್ರು ಒಳ್ಳೇದು ಮಾಡ್ತಾರೆ, ಡಾಕ್ಟ್ರು ಪ್ರಾಣ ಉಳಿಸ್ತಾರೆ ಅಂಥೇಳಿ ಒಮ್ಮೆ ಒಂದ್ಸಲಿ ಗೆಲ್ಲಿಸ್ಬೇಕು ಅಂಥೇಳಿ ಚಂದ್ರು ಲಮಾಣಿಯವ್ರನ್ನ ಆ ವಿಧಾನಸಭಾ ಕ್ಷೇತ್ರದ ಜನತೆ ಕೈ ಹಿಡಿದು ಶಾಸಕರು ಮಾಡಿ ಕಳಿಸಿದ್ರೆ ಇವರು 1 ಕೋಟಿ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗೆ 11 ಲಕ್ಷ ರೂಪಾಯಿ ಗುತ್ತಿಗೆದಾರನ ಹತ್ರ ಕಮಿಷನ್ ಮಾತಾಡಿ 5 ಲಕ್ಷ ರೂಪಾಯಿನ ಅಡ್ವಾನ್ಸ್ ತಗೊಂಡು ಇನ್ನು 6 ಲಕ್ಷನ ಕೆಲಸ ಆದಮೇಲೆ ನೆಕ್ಸ್ಟ್ ಕೋಟ ಕೊಡೋದು ಅಂತೇಳಿ ಮಾಡಿದ್ದಾರೆ. ಅವರು BJP ಶಾಸಕರಿಗಾಗಿ ಎಂಥ ಒಂದು ನಿಷ್ಠೆಯಾದಂಥ ಪಾರ್ಟಿ BJP, ಅಂಥ ಒಂದು BJP ಪಾರ್ಟಿಗೆ ಅವಮಾನ ಮಾಡಿದಂಥ ಒಬ್ಬ ಶಾಸಕ ಇಂಥ ಭ್ರಷ್ಟ ಶಾಸಕರುಗಳನ್ನ ಇಡೀ ಶಾಸಕತನನೇ ವಜಾಗೊಳಿಸಿ ಇಂಥ ಭ್ರಷ್ಟ ರಾಜಕಾರಣಿಗಳಿಗೆ ಮುಂದಿನ ದಿನದಲ್ಲಿ ಈ ರಾಜ್ಯದ ಕನ್ನಡಿಗರು ಬುದ್ಧಿ ಕಲಿಸಬೇಕು. ಜೊತೆಗೆ 224 ಕ್ಷೇತ್ರದಲ್ಲಿ ಶಿರಹಟ್ಟಿ ಕ್ಷೇತ್ರದ ಒಬ್ಬರು ಶಾಸಕರು ವಿದ್ಯಾವಂತರಾಗಿ ಈ ಮಟ್ಟಕ್ಕೆ ಕಮಿಷನ್ ತಗೊಂಡ ಮೇಲೆ ಇನ್ನು 223 ಕಾನ್ಸ್ಟಿಟ್ಯೂನ್ಸಿ ಶಾಸಕರ ಕಥೆ ಏನು, ಮಂತ್ರಿಗಳ ಕಥೆ ಏನು, ಅಧಿಕಾರಿಗಳ ಕಥೆ ಏನು, ಎಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು, ಹಿಂದೆ ಇವರೇ 40% ಅಂತೇನು ಹೇಳಿದಂಥ BJP ಸರ್ಕಾರ ಇವತ್ತು BJP ಶಾಸಕ ಈ ಅಯೋಗ್ಯ ಕೆಲಸ ಮಾಡಿದ್ರೆ ಅಂತಂದರೆ ಯಾವ ಮಟ್ಟಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇವತ್ತು ಈ ಮಟ್ಟಕ್ಕೆ ಇಳಿದಿದೆ ಅಂತಂದರೆ ಸ್ವಲ್ಪನಾದರೂ ಚಂದ್ರು ಲಮಾಣಿಯವರು ಒಂದು ಲಮಾಣಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಬಡವ್ರನ್ನ ಕಣ್ಣೊರೆಸ್ದೆ, ಬಡವ್ರ ಕಷ್ಟಕ್ಕೆ ಆಗದೆ ಗುತ್ತಿಗೆದಾರನ ಹತ್ರ 1 ಕೋಟಿ ಕಾಮಗಾರಿ ವೆಚ್ಚಕ್ಕೆ 1 ಕೋಟಿ ವೆಚ್ಚದ ಕಾಮಗಾರಿಗೆ 11 ಲಕ್ಷ ರೂಪಾಯಿ ಪರ್ಸೆಂಟೇಜ್ ತಗೋತಾರೆ ಅಂತಂದರೆ ಇವ್ರು ಏನು ಸಾಧನೆ ಮಾಡೋದಕ್ಕೆ ಗೆದ್ದಿರೋದು? ಇವರು 1 ಕೋಟಿಗೆ 11 ಲಕ್ಷ ಕಮಿಷನ್ ತಗೊಂಡ್ಮೇಲೆ 5 ವರ್ಷವರೆಗೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು 106 ಕೋಟಿ ಕಮಿಷನ್ ಕೆಲಸಗಳು ಬರ್ತದೆ, ಅಧಿಕಾರಿಗಳು ವರ್ಗಾವಣೆ ಬರ್ತದೆ. ಇವ್ರಿಗೆ ಶಾಸಕರಾದವ್ರಿಗೆ ಅಂಗನವಾಡಿಯಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಕಾಸು ಕೊಡ್ತಾರೆ, ಅಧಿಕಾರಿಗಳು ಮಂತ್ಲಿ ಮಾಡ್ಕೊತಾರೆ. ಇವತ್ತೊಬ್ಬ RIVA ಒಬ್ಬ MLAಗೆ ಕಾಸು ಕೊಟ್ಟು ಬರ್ತಾನೆ, ಆಮೇಲೆ ಜೊತೆಗೆ ಮಂತ್ಲಿ ಫಿಕ್ಸ್ ಮಾಡ್ಕೋತಾರೆ. ಒಂದು ಪವಿತ್ರವಾದ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋಂಥ ಜಾಗದಲ್ಲಿ ಇಂಥ ಅಯೋಗ್ಯ ಒಬ್ಬ ಡಾಕ್ಟ್ರ್ ಓದಿ ಒಬ್ಬ ಶಾಸಕರು ಮಾಡಿ ಕಳಿಸಿದಂಥ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಇವರು ವಿದ್ಯಾವಂತರು ಅಂತ ಯಾರು ಹೇಳ್ತಾರೆ? ಇವ್ರನ್ನ ಸೇಫ್ ಮಾಡಿಕೆ ಅವ್ರ ಕಾರ್ಯಕರ್ತರು ಬೇರೆ ಸ್ಟ್ರೈಕು. ಇಂಥ ಭ್ರಷ್ಟ ರಾಜಕಾರಣಿಗಳಿಗೆ ಇವರು ಸದಸ್ಯತ್ವ ವಜಾ ಮಾಡಬೇಕು. ಇನ್ನೂ ಯಾರವರೇ ಭ್ರಷ್ಟ ಶಾಸಕರುಗಳು, ಭ್ರಷ್ಟ ಅಧಿಕಾರಿಗಳು ಮತ್ತು ಶಾಸಕರುಗಳನ್ನ ಕೂಡಲೇ ಗುತ್ತಿಗೆದಾರರು, ಈಗ ನೀವೇನು ನೋವು ಅನುಭವಿಸ್ತಾ ಇದ್ದೀರಿ, ತಮಗೆಲ್ಲ ಗೊತ್ತಿದೆ. ನನಗೆಲ್ಲ ಎಷ್ಟೋ ಜನ ಅಳಲು ತೊಡ್ಕೋತಾರೆ ಕಾಂಟ್ರಾಕ್ಟ್ದಾರರು, ಅಣ್ಣ ಈ ಕ್ಷೇತ್ರ ಶಾಸಕರು ಎಷ್ಟು ಕೇಳ್ತಾರಣ್ಣ, ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟು ಓಕೆ ಅಂದರೆ ಬರ್ತಾರೆ ಪೂಜೆಗೆ. ಒಬ್ಬ ಶಾಸಕರು 5 ಬಾಗಿಲು ಮಾಡ್ಕೊಂಡ್ರು ವಸೂಲಿಗೆ. ಅಣ್ಣ ದಯವಿಟ್ಟು ನಾವು ಕಾಂಟ್ರಾಕ್ಟ್ದಾರರು ನಾವಿವತ್ತು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತದೆ ಕೆಲವರು ಮಂತ್ರಿಗಳಿಂದ ಅಂತೇಳಿ ನನಗೆ ಎಷ್ಟೋ ಜನ ಅಳಲು ತೊಡ್ಕೋತಾರೆ ಪಾಪ. ಈಗ 1 ಕೋಟಿ ಕೆಲಸಕ್ಕೆ ಒಬ್ಬ ಶಾಸಕನೇ 11 ಲಕ್ಷ ರೂಪಾಯಿ ಕಮಿಷನ್ ತಗೊಳ್ತಾರೆ ಅಂತಂದರೆ ಉಳಿಕೆ ಅಧಿಕಾರಿಗಳು ಎಷ್ಟು ತಗೊಳ್ತಾರೆ? ಕಾಮಗಾರಿ ಗುಣಮಟ್ಟ ಯಾವ ರೀತಿ ಇರ್ತದೆ? 1 ಕೋಟಿ ಕಾಮಗಾರಿ ವೆಚ್ಚಕ್ಕೆ ಒಬ್ಬ ಅಯೋಗ್ಯ ಶಾಸಕ 11 ಲಕ್ಷ ಕಮಿಷನ್ ತಗೋತಾನೆ ಅಂತಂದರೆ ಇನ್ನು ಅಯೋಗ್ಯ ಅಧಿಕಾರಿಗಳು ಎಷ್ಟು ತಗೋಬೋದು? ಕೆಲಸ ಮಾಡದೆ ಬಿಲ್ ಬರ್ಕೊಡೋ ಅಯೋಗ್ಯ ಅಧಿಕಾರಿಗಳು ತಾವು ನೋಡಿದ್ದೀವಿ. ಎಂತೆಂಥ ಲಾರಿ ಡ್ರೈವರ್ಗಳಾಗಿದ್ದರು, ಕಾಲಕ್ಕೆ ಚಪ್ಪಲಿದಾರಂಥ ಕಾಂಟ್ರಾಕ್ಟ್ದಾರ್ಗಳು ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡೋರೆ. ಹೆಂಗೆ ಮಾಡಿದ್ರು ಅವರು? ಈ ಅಯೋಗ್ಯ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳು, ಇಂಥ ಭ್ರಷ್ಟ ರಾಜಕಾರಣಿಗಳಿಂದ ಇಂಥ ಅಯೋಗ್ಯರು ಇವತ್ತು ಸಾವಿರಾರು ಕೋಟಿನ ಲೂಟಿ ಮಾಡಿ ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಲೂಟಿ ಮಾಡಿ
ಕಾಮಗಾರಿ ಗುಣಮಟ್ಟ ಯಾವ ರೀತಿ ಇರ್ತದೆ? ಕಾಮಗಾರಿ ಗುಣಮಟ್ಟ ಅಲ್ರಿ. ಒಬ್ಬ ಶಾಸಕನಿಗೆ ಅನ್ನನ್ನು ಕೊಟ್ಟ ಮೇಲೆ ಈ ನಾಯಿ ನರಿ ಅಧಿಕಾರಿಗಳಿಗೆ ಎಷ್ಟು ಕೊಡಬೇಕು ಅನ್ನೋ ಎಷ್ಟು ಉಳ್ಕತ್ತದೆ. 1 ಕೋಟಿ ವೆಚ್ಚದಲ್ಲಿ ಹೆಚ್ಚು ಕಡಿಮೆ 30 ಲಕ್ಷ 35 ಲಕ್ಷ ಲಂಚ ಹೋಗುತ್ತೆ. ಇನ್ನು 65 ಲಕ್ಷ ಕೆಲಸ ಮಾಡಿ ಅವನು ಏನು ತಗೋತಾನ್ರಿ ಕಾಂಟ್ರಾಕ್ಟರ? ಇನ್ನು ಎಲ್ಲಿ ಬಂತು ಎಲ್ಲಿ ಬಂತು ಗುಣಮಟ್ಟದ ಕಾಮಗಾರಿ ಎಲ್ಲಿ ಬಂತ್ರಿ? ಅದರಿಂದಾಗಿ ಈ ಶಾಸಕರಿಗೆ, ಈ ಮಂತ್ರಿಗಳಿಗೆ, ಈ ಭ್ರಷ್ಟಾಚಾರದ ಮಂತ್ರಿಗಳಿಗೆ, ಭ್ರಷ್ಟಾಚಾರದ ಶಾಸಕರುಗಳಿಗೆ ಮಾತಾಡೋದು ಒಳ್ಳೆ ಮಾತು, ಒಳ್ಳೆ ಮಾತಾಡ್ತಾರೆ. ಅಯ್ಯೋ ನಾನು ಒಳ್ಳೆಯವರು, ನಾವು ಲಂಚನೇ ಮುಟ್ಟಿಕ್ಕಿಲ್ಲ, ನಮ್ಮ ಮನೆ ಬಾಗಿಲಲ್ಲಿ ಸತ್ಯ ಹರಿಶ್ಚಂದ್ರ ಹೋಗವ್ರೆ, ಆ ಒಂದು ಆದಿಲೋಯ್ತಿ ಅಂತ ಕೆಲವು ಶಾಸಕರುಗಳು ಸೋಷಿಯಲ್ ಮೀಡಿಯಾದಲ್ಲೇ ಬುಂಡೆ ಬಿಡ್ತಾರೆ. ಈ ಒಬ್ಬ ಡಾಕ್ಟ್ರು ಜೀವ ಉಳಿಸುವಂಥ ಡಾಕ್ಟ್ರನ್ನ MLA ಮಾಡಿದ್ರೆ ಇವನು ಜೀವನ ತೆಗಿತಾ ಕೂದೋನು ಡಾಕ್ಟ್ರು. ಅರ್ಥ ಆಯ್ತಲ್ಲ? ಅದರಿಂದಾಗಿ ಇಂಥ ಶಾಸಕರುಗಳಿಗೆ, ಇಂಥ ಮಂತ್ರಿಗಳಿಗೆ ಮುಂದಿನ ದಿನ ಬರುವಂಥ ಚುನಾವಣೆಗಳಲ್ಲಿ ಊರೊಳಗೆ ಸೇರಿಸ್ದಂಗೆ ಜೋಡು ಹೊಡಿಬೇಕು ಇವ್ರಿಗೆ, ಇಂಥ ಶಾಸಕರುಗಳಿಗೆ, ಇಂಥ ಮಂತ್ರಿಗಳಿಗೆ ಅಂತ ಹೇಳ್ತಾ ಈ ಮಾತುಗಳಿಗೆ ಇಷ್ಟಪಡ್ತೀನಿ.